ಮಾತುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ, ಇದುವೇ ಪಬ್ಲಿಕ್ ಪಂಚ್. ಪಬ್ಲಿಕ್ ಪಂಚ್ ನ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಏನಾದ್ರೂ ಸದ್ಯಕ್ಕೆ ತಕ್ಷಣಕ್ಕೆ ಏನಾದ್ರೂ ಚುನಾವಣೆ ನಡೆದ್ರೆ ಯಾರು ಗೆಲ್ಲಬೇಕು ಅಥವಾ ಯಾವ ಸರ್ಕಾರ ಬರ್ಬೇಕು ನೋಡೋಣ. ಜನರ ಹತ್ರ ನೇರವಾಗಿ ಕೇಳ್ತೀನಿ, ಸಾರ್ವಜನಿಕರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ, ಯಾರನ್ನ ನಾಯಕರಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಪ್ರತಿಯೊಂದನ್ನ ಅವರನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ. ಸರ್ಕಾರ ಏನು ವೋಟ್ ಹಾಕುವವರೆಗೂ ಮಾತ್ರ, ಮತ್ತೆ ನಮ್ಮನ್ನು ತಿರುಗಿ ನೋಡೋದಿಲ್ಲ. ಟ್ಯಾಕ್ಸ್ ಬಹಳ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಈ ಸರ್ಕಾರ ಹೋದ್ರು ಸಾಕು ಅಂತ ಇದಾರೆ ಜನ. ನಮಗೆ ಯುವ ಜನತೆಗೆ ಓದ್ಕೊಂಡು ಭಿಕಾರಿಗಳಾಗಿದ್ದಾರೆ. ಅವರಿಗೆ ಪ್ರತಿಯೊಬ್ಬ ಮನೆಗೂ ನೌಕರಿ ಕೊಡಬೇಕು. ಕಾರ್ಯಕರ್ತರ ಪರವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕು. ಒಬ್ಬ ರೈತ ದೇಶದ ಜನ ರೈತರಿಗೆ ಅಭಿವೃದ್ಧಿ ಮಾಡಬೇಕು. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಷ್ಟೇ ತೊಂದರೆಗಳಾಗ್ತಾ ಇದೆ. ಗಂಡು ಮಕ್ಕಳೆಲ್ಲ ರೋಡ್ ಮೇಲೆ ಯಾರು ಗೆಲ್ಲಬೇಕು, ಯಾವ ಸರ್ಕಾರ ಬರ್ಬೇಕು? ಸರ್, ಯಾವ ಸರ್ಕಾರ ಬಂದ್ರು ಮಾಡೋದು ಏನಿಲ್ಲ. ನಾವು ದುಡಿದ್ರೆ ಸರ್ಕಾರ ಏನು ವೋಟ್ ಹಾಕುವವರೆಗೂ ಮಾತ್ರ, ಮತ್ತೆ ನಮ್ಮನ್ನು ತಿರುಗಿ ನೋಡೋದಿಲ್ಲ ಅವರು. ಯಾವ ಸರ್ಕಾರ ಬಂದ್ರೆ ಏನು? ಈ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಎಲ್ಲ ಉಚಿತ ಅಂತ ಮಾಡಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಉಚಿತ ಕೊಟ್ಟು ಅಭಿವೃದ್ಧಿ ಒಂದೂ ಇಲ್ಲ, ಕೆಲಸಗಳೆಲ್ಲ ಹೊಂಡ ಬಿದ್ದಿದೆ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರಲ್ಲ, ಏನ್ ಕೊಡ್ತಾರೆ ಗ್ಯಾರಂಟಿ? ಇದ್ದವರಿಗೆ ಕೊಡ್ತಾರೆ, ಇಲ್ಲಿದ್ದವರಿಗೆ ಎಲ್ಲಿ ಕೊಡ್ತಾ ಇದ್ದಾರೆ? ಬಂದವರಿಗೆ ಬರ್ತಾ ಇದೆ, ನಮಗೆ ಇನ್ನು ಕೆಲವೆಲ್ಲ ಬಂದೇ ಇಲ್ಲ. ನಮ್ಮ ಅತ್ತೆಯವರಿಗೆ ಪಿಂಚಣಿ ಬರ್ತಾ ಇಲ್ಲ, 1 ವರ್ಷ ನಿಂತೇ ಹೋಗಿತ್ತು. ಈಗ ಹೋದ್ ತಿಂಗಳು ಹಾಕಿದ್ದಾರೆ, ಈ ತಿಂಗಳು ಬರ್ಲೇ ಇಲ್ಲ ಪಿಂಚನು. ಕೇಳಿದ್ರೆ ಬರ್ತದೆ. ಕರೆಂಟ್ ಬಿಲ್ದು ಮಾಡಿದ್ದಾರೆ. ಕರೆಂಟ್ ಬಿಲ್ ಅಂತ ಒಂದು ಮಾಡಿದ್ದಾರೆ, ಅದು ಎಷ್ಟು? ನಾವು ಮೊದ್ಲು ಎಷ್ಟು 30 ಯೂನಿಟ್ ಇದು ಮಾಡ್ತಾ ಇದ್ದಿದ್ದು, ಅಷ್ಟೇ ಫ್ರೀ ಕೊಡೋದು. 200 ಯೂನಿಟ್ ಏನ್ ಕೊಡ್ತಾ ಇಲ್ಲ ಅವರು. ಅಂದ್ರೆ ಅವ್ರು ಫ್ರೀ ಕೊಟ್ಟಿದ್ದು ನಿಮ್ ಮನೇಲಿ ದುಡ್ಡು ಉಳಿತಾ ಇದೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಖರ್ಚಾಗುತ್ತೆ, ಸಂಸಾರ ಇದೆಯಲ್ಲ, ಮಕ್ಳಿದೆ, ಉಳಿಯಲ್ಲ. ಫ್ರೀ ಕೊಟ್ಟಿದ್ರು ಉಳಿಯಲ್ಲ. ಅದು 5 ಜನ ಇದ್ದೀವಿ ಮನೆಯಲ್ಲಿ, ಬಾಡಿಗೆ ಫ್ರೀ. ನೀವೇನಾದ್ರೂ ಫ್ರೀ ಕೊಟ್ಟಿದ್ದಿಲ್ಲ ಅಂದ್ರೆ ನಿಮ್ ದುಡ್ಡು ಹಾಕ್ಬೇಕಾಗ್ತಿರ್ತಿಲ್ವಾ? ಇಲ್ಲಪ್ಪ, ಅದೇನಿಲ್ಲ. ನಾವು ದುಡ್ದಿದ್ದು ಅಲ್ಲಿಗೆ ಆಗುತ್ತೆ. ನಾ ಅಡಿಗೆ ಅಸಿಸ್ಟೆಂಟ್ ಆಗಿ ಹೋಗ್ತೀನಿ ಕೆಲ್ಸಕ್ಕೆ, ಉಡುಪಿಲಿ ಕೆಲಸ ಮಾಡೋದು ನಾನು. ಕುಶಾಲನಗರಲ್ಲಿ ಮನೆ ಇರೋದು. ದುಡ್ದಿದ್ದು ಅಲ್ಲಿಗೆ ಆಗುತ್ತೆ. ಯಾವ ಸರ್ಕಾರ ಬಂದ್ರು ಅವ್ರವ್ರು ಕಿತ್ತಾಡ್ತಾರೆ ಹೊತ್ತು ಬಡವರಿಗೆ ಏನು ಮಾಡೋದಿಲ್ಲ. ನಾವೀಗ 40 ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ನಮಗೆ ಇರಕ್ಕೊಂದು ಜಾಗ ಇಲ್ಲ, ಮನೆಗೆ ಇಲ್ಲ. ಎಲ್ಲ ಅಪ್ಲಿಕೇಶನ್ ಹಾಕ್ಸ್ಕೊಂಡಿದ್ದಾರೆ, ಅದಿನ್ಯಾವ ಬರ್ತದೆ? ಎಲ್ಲ ಅರ್ಜಿ ಕೊಟ್ಟಿದ್ದೀವಿ, ಏನು ಇಲ್ಲ, ಜಾಗನೇ ಇಲ್ಲ. 40 ವರ್ಷ ಆಯ್ತು. ಬೆಂಗಳೂರಲ್ಲಿ 10 ವರ್ಷ ಇದ್ದೆ, ಮೈಸೂರಲ್ಲಿ 35 ವರ್ಷ ಹೋಟೆಲ್ ಕೆಲಸ ಮಾಡಿದೆ. ಈಗ ಅಡಿಗೆ ಕೆಲಸ ಮಾಡ್ತಾ ಇದ್ದೀನಿ. ಯಾರು ನೋಡ್ತಾರೆ? ವೋಟ್ ಕೇಳಕ್ ಮಾತ್ರ ಬರ್ತಾರೆ, ಮತ್ತು ತಿರುಗಿ ನೋಡಲ್ಲ. ಹೇಗಿದ್ದೀರಿ ಏನು ಅಂತ ಯಾರು ವಿಚಾರಿಸೋರೇ ಇಲ್ಲ. ಸರ್, ಯಾವ ಸರ್ಕಾರ ಒಂದ್ ಸ್ವಲ್ಪ ಒಳ್ಳೇದಿದೆ, ಅದು ಬಂದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ? ನಿಮಗೆ ಯಾವ ಸರ್ಕಾರ ಅಂದ್ರೆ, ಈಗ ಮೋದಿ ಒಬ್ಬರು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಮೋದಿ ಬಂದು ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ರಸ್ತೆಗಳೆಲ್ಲ ಅಭಿವೃದ್ಧಿ ಆಗಿದೆ, ತುಂಬಾ ಕೆಲಸ ಆಗಿದೆ. ಒಂದು ಕಾಂಗ್ರೆಸ್ ಇರುವಾಗ ಎಲ್ಲ ಸರ್ಕಾರ ಇದ್ದಾಗ ತುಂಬಾ ಸಾಲಗಾರ ಆಗಿದ್ದು ನಾವು. ಈಗ ಇನ್ನೊಬ್ಬರಿಗೆ ಸಾಲ ಕೊಡುವಂಗ್ ಮಾಡಿದ್ದಾನೆ ಮೋದಿ ಬಂದು. ಕಾಂಗ್ರೆಸ್ನವ್ರು ಬಂದ್ರೆ ಅವ್ರವರೇ ಕಿತ್ತಾಡ್ತಾರೆ. ಜೆಡಿಎಸ್ ಬಂದ್ರೆ ಹೆಂಗಿರುತ್ತೆ ಸರ್? JDS ಅವ್ರು ಏನು ಸುಖ ಇಲ್ಲ. ಅವರು ಅವರ ಕುಟುಂಬ ರಾಜಕಾರಣ ಅಷ್ಟೇ. ಕುಮಾರಸ್ವಾಮಿ ಅವ್ರು ಏನ್ ಮಾಡ್ತಾರೆ? ಭರವಸೆ ಅಷ್ಟೇ, ಇನ್ನೇನಿಲ್ಲ. ಸಿದ್ದರಾಮಯ್ಯ ಅವ್ರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಹೇಳ್ಬೇಕಂದ್ರೆ. ಈಗ ಹೆಚ್ಚು ಹೇಳೋದಾದ್ರೆ ಎಲ್ಲರೂ ಅವರೇ, ಆದ್ರೆ ಬರೋದು ಬಿಜೆಪಿನೇ ನೆಕ್ಸ್ಟ್ ಎಲೆಕ್ಷನ್ ನಡೆದ್ರೆ. ಹೌದು, ಪಕ್ಕ ಬಿಜೆಪಿಯಿಂದ ಏನೇನ್ ಅನುಕೂಲ ಆಗ್ತಿದೆ ಸರ್? ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿದೆ, ಅವ್ರು ನೋಡಿದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ ಬಂದ್ರೆ ಈ ಎಲ್ಲಾ ಗ್ಯಾರಂಟಿ ತೆಗೆದ್ರೆ ಏನ್ ಮಾಡ್ತೀರಾ? ಚೆನ್ನಾಗಿ ನೋಡ್ರಿ, ಈಗಲೇ ಬೈತಾ ಇದಾರೆ. ಗ್ಯಾರಂಟಿ ಯಾರಿಗೂ ಬೇಕಾಗಿರ್ಲಿಲ್ಲ, ಸುಮ್ನೆ ಕೊಟ್ಟಿದ್ದಾರೆ, ಇವು ಉಪಯೋಗ ಇಲ್ಲ. ರಾಜ್ಯ ತಿರ್ಗಾ ಹಿಂದೆ ಹೋಗ್ತಾ ಇದೆ ಅಂತ, ಪೂರಾ ಹಿಂದೆ. ಅಂದ್ರೆ ಆಡಳಿತ ಕುಸ್ತೋಗ್ಬಿಟ್ಟಿದೆ ಅನ್ನೋ ಲೆಕ್ಕದಲ್ಲಿ ಜನ ಮಾತಾಡ್ತಾ ಇದಾರೆ. ಟ್ಯಾಕ್ಸ್ ಬಹಳ ಜಾಸ್ತಿ ಆಗ್ತಾ ಇದಾರೆ, ಅದಕ್ಕೋಸ್ಕರ ಈ ಸರ್ಕಾರ ಹೋದ್ರು ಸಾಕು ಅಂತ ಇದಾರೆ ಜನ. ಅಭಿವೃದ್ಧಿ ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ. ಇವ್ರ ಹತ್ರ ದುಡ್ಡೇ ಇಲ್ಲ. ಒಂದ್ಸಲ ದುಡ್ಡಿಲ್ಲ ಅಂತಾರೆ, ಒಂದ್ಸಲ ದುಡ್ಡು ಇದೆ ಅಂತಾರೆ. ಹೀಗಾಗಿ ಇದು ಆಗಲ್ಲ. ಇದು ಎಲೆಕ್ಷನ್ ನಡೆದ್ರೆ ಬಿಜೆಪಿನ ಬರೋದು ಪಕ್ಕ. ಬಿಜೆಪಿಯಲ್ಲೂ ಎಲ್ಲಾನು ಸರಿ ಇದೆ ಅಂತ ಹೇಳಕ್ ಆಗಲ್ಲ. ಅದನ್ನು ನಾವು ಒಪ್ಕೋತೀವಿ ಮೇಡಮ್, ಎಲ್ಲಾ ಸರ್ಕಾರನು ಒಂದೇ ಇರ್ಬೋದು. ಬಟ್ ಇವ್ರು ಒಬ್ಬರಿಗೆ ಟ್ಯಾಕ್ಸ್, ಗಂಡು ಮಕ್ಕಳಿಗೆ ಟ್ಯಾಕ್ಸ್ ಬಹಳ ಆಗ್ತಾರೆ ಅಲ್ವಾ? ಯಾರು
ಯಾರ್ ಗೆಲ್ಬೇಕು ಸರ್ ನಾಯಕರಾಗಿ ನೀವು ಯಾರಿಗ್ ನೋಡ್ಲಿಕ್ಕೆ ಇಷ್ಟಪಡ್ತೀವಿ? ಯಾರು ಅಂತ ಹೇಳಕ್ಕಾಗಲ್ಲ. ಆದ್ರೆ ಏನಪ್ಪ ಬರೋದು ಜನ ಮನಸ್ಸಿನಾಗ ಇರೋದು ಬಿಜೆಪಿನೇ. ಈಗ ಕಾಂಗ್ರೆಸ್ ಅದೇ ಗೊತ್ತಲ್ಲ ನಿಮ್ಗೆ, ದುಡ್ಡೇ ಇಲ್ಲ ಅಂತಾರೆ. ಏನಾದ್ರು ಒಂದು ಕಾಮಗಾರಿ ತಗೊಳಕ ದುಡ್ಡಿಲ್ಲ ಅಂತ. ಒಬ್ಬ MLA ಹತ್ರ ನಾವು ಕೆಲಸ ಕೇಳಿದ್ರೆ ದುಡ್ಡೇ ಇಲ್ಲಪ್ಪ, ಎಲ್ಲಿಂದ ತರಲಿ, ಎಲ್ಲಿಂದ ಮಾಡೋಣ ಅಂತಾರೆ. ಜನಸಾಮಾನ್ಯರಿಗೆ ಉಪಯೋಗ ಆಗುವಂತಹ ಗ್ಯಾರಂಟಿಗಳನ್ನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಕಾಂಗ್ರೆಸ್ ಬರಬಾರ್ದು ಅಂತ ಉಪಯೋಗ ಇಲ್ಲ ಮೇಡಮ್. ಇದರಿಂದ ಎಲ್ಲರಿಗೂ ಲಾಭ ಇಲ್ಲ, ಮಹಿಳೆಯರಿಗೆ ಮಾತ್ರ ಫ್ರೀ ಅದು ನಿಮ್ಮನೆ ಮಹಿಳೆಯರಿಗೂ ಫ್ರೀ ಇದೆ. ಇರ್ಬೋದು, ನಮ್ಮನೆ ಮಹಿಳೆಯರು ಇರ್ಬೋದು. ಸುಮ್ಮನೆ ವೇಸ್ಟ್. ಎಷ್ಟೋ ಜನ ಮನೆ ಹಾಳಾಗಿ ಹೋಗ್ಬಿಟ್ಟಿದಾವು. ಮಹಿಳೆಯರು ಸುಮ್ಮನೆ ಅಡ್ಡಾಡ್ತಾ ಇದಾರೆ. ಹಂಗೆ ಬಯಲುಸೀಮೆ ಕಡೆ ನೋಡ್ರಿ ಓಡಾಡ್ತಾ ಇರ್ತಾರೆ, ಸುಮ್ಮನೆ ಕೆಲಸ ಮಾಡಲ್ಲ ಏನು ಮನೆಯಲ್ಲಿ. ಅಂದ್ರೆ 5 ಗ್ಯಾರಂಟಿಗಳು ಉಪಯೋಗಕ್ಕೆ ಬರ್ತಾ ಇಲ್ವಾ? ಇಲ್ಲ, ಅದನ್ನ ಶಿಕ್ಷಣಕ್ಕೆ ಆರೋಗ್ಯ ಕೊಟ್ಟಿದ್ರೆ ಬಹಳ ಅನುಕೂಲ ಇತ್ತು ಅಲ್ವಾ ಮೇಡಮ್. ಶಿಕ್ಷಣ ಖಾಸೀಕರಣ ಆಗೋಗ್ಬಿಟ್ಟಿದೆ ಈಗ. ಅದ್ರ ಬದ್ಲಿ ಶಿಕ್ಷಣ ಒಂದು ಗೌರ್ಮೆಂಟ್ ವತಿಯಿಂದ ಕೊಟ್ಟಿದ್ರೆ ಎಷ್ಟೋ ಅಭಿವೃದ್ಧಿ ಆಗೋದು ಅಲ್ವಾ ಮೇಡಮ್. ಇದೇ ದುಡ್ಡನ್ನ ಶಿಕ್ಷಣಕ್ಕೆ ಹಾಕ್ಬೇಕಾಯ್ತು, ಹಂಗ್ ಮಾಡ್ಬೋದು. ಇವ್ರು ಸುಮ್ಮನೆ ವೇಸ್ಟ್. ಅದು ಬಸ್ಸಲ್ಲಿ ಫ್ರೀ ಓಡಾಡಿದ್ರೆ ಏನು ಅಭಿವೃದ್ಧಿ ಆಗತ್ವಾ? ಆಗೋದು. ಅದೇ ಬಸ್ ಅಲ್ಲಿ ನೀವು ಟಿಕೆಟ್ ಕೊಡೋ ಬದಲು ಅಷ್ಟು ದುಡ್ಡಾದ್ರೂ ಉಳಿಸಬಹುದಲ್ವಾ? ಹೌದು ಸರ್. ಉಳಿಸಿ ಏನ್ ಮಾಡ್ತಾರೆ ಮೇಡಮ್? ಸುಮ್ಮನೆ ಅಡ್ಡಾಡ್ತಾರೆ, ಎಲ್ಲಿಂದ ಉಳಿಸ್ತಾರೆ? ಹಂಗ ಹೇಳ್ತಾರೆ ಅಷ್ಟೇ. ಇವರು ದುಡ್ಡು ಕೊಟ್ಟು ಹೋಗೋದು, ಆದ್ರೆ ಓಡಾಡಲ್ಲ, ಮನೆ ಕೆಲಸ ಮಾಡ್ತಾರೆ, ಕೆಲಸ ಆಗ್ತಾವ. ಏನ್ ಕೆಲಸನೂ ಇಲ್ಲ, ಇದು ದುಡ್ಡು ವೇಸ್ಟ್. ಸರ್ಕಾರದ್ದು ದುಡ್ಡು ಫೋಲ್ ಆಗುತ್ತೆ, ದುಡ್ಡು ಉಳಿಯಲ್ಲ ಅಲ್ವಾ ಮೇಡಮ್. ಆದ್ರೆ ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಉಪಯೋಗ ಆಗ್ಲಿ ಅಂತಾನೆ ಕೊಟ್ಟಿದ್ದಲ್ವಾ? ಆತರ ಮಾಡ್ಬೇಕು. ಏನಾದ್ರು ಬಡತನದ್ದು ಏನು ತಗೊಂಬಂದು ಪ್ರಯಾಣ ಮಾಡ್ಬೇಕು. ಅದು 20 ಕಿಲೋಮೀಟರ್ ಹಿಂಗ್ ಮಾಡಿದ್ರೆ ಅನುಕೂಲ. ಎಲ್ಲ ಫ್ರೀ. ಕರ್ನಾಟಕ ತುಂಬಾ ಅಡ್ಡಾಡಕ್ ಫ್ರೀ ಅಂದ್ರೆ ಸುಮ್ಮನೆ ಅಡ್ಡಾಡ್ತಾರೆ. ಟೀಚರ್ಸ್ 80-90 ಸಾವಿರ ರೂಪಾಯಿ ಇರ್ತೈತಿ, ಫ್ರೀ ಅಡ್ಡಾಡ್ತಾರೆ ಅಲ್ವಾ. ಇದು ವೇಸ್ಟ್. ಅದೇ ಬಡವರಿಗೆ ಹೋಗೋಂಗ್ ಮಾಡ್ಲಿ. 20 ಕಿಲೋಮೀಟರ್ ಕೆಲ್ಸಕ್ಕೆ ಹೋಗ್ತಾರ, ಅವ್ರಿಗೆ ಹೋಗಿ ಫ್ರೀ ಮಾಡ್ಲಿ. ನೀವು ಹೇಳಿದ್ರೆ ಹಂಗ್ ಮಾಡಿದ್ರೆ ಆಗುತ್ತೆ. ಇದು 100 ಕಿಲೋಮೀಟರ್ 200 ಕಿಲೋಮೀಟರ್ ಫ್ರೀ ಅಡ್ಡಾಡಿದ್ರೆ ಏನ್ ಲಾಭ ಐತಿ? ಕೆಲ್ಸಕ್ಕೆ ಹೋಗೋರಿಗೆಲ್ಲ ಇದು ಎಲ್ಲರಿಗೂ ಫ್ರೀನೇ. 80-90 ಸಾವಿರ ಸಂಬಳ ತಗೊಂತಾರೆ ಟೀಚರ್ಸ್, ಅವರು ಫ್ರೀ ಹೋಗ್ತಾರೆ. ಪಕ್ಷ ಯಾವ್ದಾರ ಬರ್ಲಿ ಅದು ಮುಖ್ಯ ಅಲ್ಲ. ನಮಗೆ ಯುವ ಜನತೆಗೆ ಓದ್ಕೊಂಡು ಭಿಕಾರಿಗಳಾಗಿದ್ದಾರೆ. ಅವರಿಗೆ ಪ್ರತಿಯೊಬ್ಬ ಮನೆಗೂ ನೌಕರಿ ಕೊಡ್ಬೇಕು. ನೌಕರಿ ಆದ್ರೆ ಒಳ್ಳೆ ಸುಭಿಕ್ಷಿತವಾಗಿ ಇರ್ತೈತಿ ಸಹಜ. ಎಲ್ಲಿ ದರೋಡೆ ಆಗಲ್ಲ, ಕಳ್ತನ ಆಗಲ್ಲ, ಸುಳ್ಳು ಹೇಳಲ್ಲ, ಏನು ಮೋಸ ಆಗಲ್ಲ. ಈ ಎಲ್ಲ ಓದ್ಕೊಂಡಿರೋರಿಗೆ ದುಡಿಮಿಲ್ಲ, ಏನಿಲ್ಲ, ಪಾಲಿ ಪೀಲಿ ಆಗಿ ಸುತ್ತರಿತಾ ಇದಾರೆ. ಅವ್ರ ಏನ್ ಮಾಡ್ಬೇಕು? ಜೀವನ ಏನ್ ಮಾಡ್ಬೇಕು? ಸರ್ಕಾರಿ ನೌಕರಿಗಳು ಬೇಕಾದಷ್ಟು ಖಾಲಿ ಬಿದ್ದಿದಾವೆ. ಆದ್ರೆ ಯಾವ್ದಾರ ಅವ್ರಿಗೆ ವಿದ್ಯಾ ತಕ್ಕಂಗೆ ಅವ್ರಿಗೆ ನೌಕರಿ ಕೊಡ್ಬೇಕು ತಾನೆ ಸರ್ಕಾರ. BA ಮಾಡಿದವರಿಗೆ 300 ರೂಪಾಯಿ ಕೊಡ್ತೀನಿ, 2000 ರೂಪಾಯಿ ಕೊಡ್ತೀನಿ ಅಂತಂದೇಳಿ ಆಶ್ವಾಸನೆ ಕೊಟ್ಕೊಂತ ಹೋಗ್ಬಿಟ್ರಿ. ಯಾರೇ ನೌಕರಿ ಕೊಟ್ಟಿದ್ದಾರೆ ಇವರು? ಎಲ್ಲಿ ಕೊಟ್ಟಿದ್ದಾರೆ? ಸುಮ್ನೆ ಅಪ್ಲಿಕೇಶನ್ ಹಾಕ್ತಾರೆ, ಅದು ಆದ್ರೇನೆ ಬಿಟ್ರೆ ಒಂದು ಆಗಂಗಿಲ್ಲ. ಬರೀತಾರೆ, ಕಳಿಸ್ತಾರೆ, ಫೇಲ್ ಅಂತಾರೆ. ಏನ್ ಫೇಲು? ಏನು ಬರಿಬೇಕು? ಇನ್ನು ಬರಿಬೇಕು, ಏನು ಬರಿಬೇಕು? ಬಹಳ ಕಷ್ಟ ಐತಿ. ರಾಜ್ಯ ಈ ತರ ಸರ್ಕಾರ ನಡೆಸಬಾರ್ದು. ನಮಗೆ ಸರ್ಕಾರ ನಡೆಸ್ಬೇಕಂದ್ರೆ ಒಂದು ಬಿಗಿಯಾಗಿ ಬಂದೋಬಸ್ತಾಗಿ ಮಾಡ್ಬೇಕು. ನೌಕರಿ ಕೊಡ್ಬೇಕು, ಎಲ್ಲರಿಗೂ ನೌಕರಿ ಕೊಡ್ಬೇಕು. ಪ್ರತಿಯೊಬ್ಬರಿಗೆ ನೌಕರಿ ಕೊಡ್ಬೇಕು. ಇವೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿದಾರಲ್ಲ, ಅದನ್ನ ವೃದ್ಧಾಪ್ಯ ಜನಗಳಿಗೆ ಮೆಡಿಕಲ್ ಫ್ರೀ ಮಾಡ್ಲಿ, ಚೆನ್ನಾಗಿ ಅವ್ರು ಜೀವನ ಮಾಡ್ತಾರೆ. ಮಕ್ಕಳೆಲ್ಲ ಬಿಟ್ಬಿಟ್ಟು ಆತ ನೌಕರಿಗೆ ಹೋಗ್ಬಿಡಿದಾರೆ, ಫಾರಿನ್ಗೆ ಅಲ್ಲಿ ಇಲ್ಲಿ ಹೋಗ್ಬಿಡಿದಾರೆ. ಜೀವನ ತಂದೆ ತಾಯಿಗಳು ಮನೆಗೆ ಗೋಡೆ ಅಂತವೆ. ಅವಕ್ಕೆ ಏನೇ ಕಾಯಿಲೆ ಬಂದ್ರು ಯಾರು ತೋರ್ಸೋರ್ ದಿಕ್ಕಿಲ್ಲ. ಆಸ್ಪತ್ರೆಗೆ ಹೋದ್ರೆ 1000 ರೂಪಾಯಿ, 20,000, 30,000 ಸ್ಕ್ಯಾನ್ ಮಾಡಕ್ ಕೇಳ್ತಾರೆ. ಏನ್ ಮಾಡ್ಬೇಕು ಅವ್ರು ಜೀವನ? ಸರ್ ಅದೇ ಸರ್, ಈಗ ಇಷ್ಟೊಂದು ಸಮಸ್ಯೆ ಇದೆಯಲ್ಲ, ಯಾವ ನಾಯಕ ಬಂದ್ರೆ ಈ ಎಲ್ಲಾ ಸಮಸ್ಯೆ ನಿವಾರಣೆ? ಯಾವ ನಾಯಕ ಬಂದ್ರು ಹಿಂಗೆ ಮಾಡೋದು. ಅವ್ರ ಪಕ್ಷ ಇಲ್ದಾಗ ಹಾರಾಡ್ತಾರ ಅಷ್ಟೇ. ಪಕ್ಷ ಅದೇ ಸಿದ್ದರಾಮಯ್ಯ ಪಕ್ಷ ಇಲ್ದಾಗ ನಾನು ಹಂಗ್ ಮಾಡ್ತೇನೆ, ಹಿಂಗ್ ಮಾಡಿದೆ, ಆ ಪಕ್ಷ ಹೋಗೋದು, ಈ ಪಕ್ಷ ಹೋಗೋದು ಮಾಡಿದ್ರಲ್ಲ. ಈಗ ಹೆಂಗ್ ಮಾತಾಡ್ತಾರ ನೋಡ್ರಿ. ಈಗ ಬಾರಿ ನಾಜುಕಾಗಿ ಒಳ್ಳೆ ಸ್ಟೈಲ್ ಆಗಿ ಗಟ್ಟಾಗಿ ಮಾತಾಡ್ತಾರೆ. ಈಗ ಮುಂಚೆ ಮಾಡ್ತಿದ್ದಿಲ್ಲ. ಅವಾಗ ಅಧಿಕಾರ ಇಲ್ದಾಗ ಹಾರಾಡ್ತಾರೆ, ಅಧಿಕಾರ ಬಂದಾಗ ಲೂಟ್ಲಾಗ್ತಾರೆ ಇವರು. ಏನು ಮಾಡೋದಿಲ್ಲ, ಬರೀ ಅವರೇ ಮಾಡ್ಕೊಂತ ಹೋಗ್ತಾರೆ ಹೊರತು ಯಾರು ಸಮಾಜ ಒಂದ್ ಪರಿಗಣನೆ ಮಾಡಲ್ಲ. ಅಂದ್ರೆ ಈ 5 ಗ್ಯಾರಂಟಿ ನೋಡಲ್ಲ ಇವ್ರೇ ಆದಂತ. ಇವ್ರು ಯಾವ ಹೇಳರು ಕೇಳರು ಯಾರು ಇರೋಲ್ಲ ಇವರಿಗೆ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸರ್. ಗ್ಯಾರಂಟಿ ಅದನ್ನೇ ಹೇಳಿನಮ್ಮ. ಗ್ಯಾರಂಟಿ ಕೊಡೋದಕ್ಕೇನು ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳು ಓದ್ಯರಿಗೆ ನೌಕರಿ ಕೊಡ್ತಾ ಇಲ್ಲ. ಇವ್ರು ರೈತರಿಗೆ ಸಾಲ ತೀರಿಸ್ತಾ ಇಲ್ಲ, ಸಾಲ ಮಾಡ್ಕೊಂಡಾರೆ. ಈ ಬೆಳೆ ತಕ್ಕ ಬೆಂಬಲ ಬೆಲೆ ಇಲ್ಲ. ಬೆಂಬಲ ಬೆಲೆ ಇಲ್ಲ, ಅವರು ಹಾಳಾಗ್ತಾ ಇದಾರೆ. ಒಂದ್ಸರಿ ಟೊಮೊಟೊ ಬೆಳಿತಾರೆ, ಒಂದ್ಸರಿ ಎಲ್ಲ ಚೆಲ್ತಾರೆ. ಒಂದ್ಸರಿ ಏರ್ತತಿ, ಒಂದ್ಸರಿ ಬೀಳುತ್ತೆ.
ಏನ್ ಮಾಡ್ಬೇಕು? ಶಿಕ್ಷಣ ಸರಿಯಾದ ಶಿಕ್ಷಣ ಇಲ್ಲ, ಆಮೇಲೆ ಏನು ನೆಟ್ಟಿಗೆ ಸರಿಯಾಗಿ ಇದು ಮಾಡ್ತಾ ಇಲ್ಲ. ನಮಗೆ ಈಗ ಏಕ್ದಮ್ ಕೇಳಿದ್ರೆ ನಾವ್ ಏನು ಪ್ರಿಪರೇಷನ್ ಆಗ್ಬೇಕು, ಸರಿಯಾಗಿ ಒಂದು ಇದು ಮಾಡ್ಬೇಕು, ಹಂಗಾದ್ರೆ ಹೇಳ್ಬೇಕು. ನಾಯಕ ಈಗ ಯಾವ ನಾಯಕ ಬರ್ಬೇಕು ಅಥವಾ ಯಾವ ಪಕ್ಷ ಬರ್ಬೇಕು? ನಾನು ಯಾವ ಪಕ್ಷ ಬರ್ಲಿ, ಸರಿಯಾಗಿ ದಾರಿ ತೋರ್ಸಂತ ಯಾರು ಸಚಿವರಿಲ್ಲ, ಯಾರು ನಾಯಕರಿಲ್ಲ. ಅವ್ರು ಬಂಡವಾಳ ಮಾಡ್ಕೊಂತಾರೆ ನೋಡ್ರಿ, ಕೋಟಿ ಗಟ್ಟಲೆ ಬಂಡವಾಳ ಮಾಡ್ಕೊಂತಾರೆ. ಅವ್ರನ್ನ ಯಾರು ಕೇಳೋರಲ್ಲ. ಅವ್ರು 50 ಎಕರೆ ಎಸ್ಟೇಟ್, 100 ಎಕರೆ ಎಸ್ಟೇಟ್, 300 ಎಕರೆ, 500 ಎಕರೆ, 1000 ಗಟ್ಟಲೆ ಎಕ್ಸ್ಟೇಟ್ ಮಾಡ್ಕೊಂಡಾರೆ. ಬಡವರು ಬಗ್ಗೆ ಎಲ್ಲರೂ 1 ಎಕರೆ 3 ಎಕರೆ ತಗೊಂಡ್ರೆ ಹೆಂಗ್ ಬಂತು ಏನಾಯ್ತು ಏನೆಲ್ಲ ತನಿಖೆ ಮಾಡ್ತಾರೆ. ಇವ್ರ ಯಾರು ತನಿಖೆ ಮಾಡಲ್ಲ, ಇವ್ರ ಯಾವ ಹೊರಗೆ ಬರಲ್ಲ, ಹೊರಗೆ ಬಂದ್ರೆ ಮುಚ್ಚಾಕ್ತಾರೆ. ಇಂಥ ಕೆಲಸ ಮಾಡ್ತಾರೆ. ಸರಿಯಾಗಿ ಇಲ್ರಿ, ಸ್ಟೇಷನ್ ಕೊಡ್ರಿ. ಇಂಥವೆಲ್ಲ ಭಾರಿ ಐತಾವ್, ಮಾತಾಡಬಾರ್ದು. ಸರಿಯಾಗಿ ಏನು ಮಾಡಕ್ಕಾಗಲ್ಲ. ಪಕ್ಷ ಮುಖ್ಯ ಅಲ್ಲ ಮೇಡಮ್. ಇವಾಗ ಯಾರು ಬಂದರೂ ಯಾರು ಬಡವರ ದೃಷ್ಟಿಕೋನ ಇಟ್ಕೊಂಡು ಒಳ್ಳೇದು ಬಯಸ್ತಾರೆ, ಶೈಕ್ಷಣಿಕವಾಗಿ ಯಾರು ಅಭಿವೃದ್ಧಿ ಮಾಡ್ತಾರೆ, ರೈತರ ಪರವಾಗಿ ಯಾರು ನಿಲ್ತಾರ ಅವ್ರು ಬರ್ಬೇಕು. ಯಾಕಂದ್ರ ಬಂದು ಇವರೆಲ್ಲ ಕಾಂಗ್ರೆಸ್ ಅವರು ಬಿಜೆಪಿ ಗೌರ್ಮೆಂಟ್ ಇದಾಗ ಎಲ್ಲಾನು ಹಾರಾಡ್ತಿದ್ರು. ಈಗ ತಾವು ಬಂದ್ಮೇಲೆ ಏನು ಮಾಡ್ತಾ ಇಲ್ಲ. ಗ್ರಾಮೀಣ ಮಟ್ಟದಲ್ಲಿ ಒಂದು ರಸ್ತೆ ಗುಂಡಿಗಳು ಮುಚ್ಚಿಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ನೀವು ಬನ್ನಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಬನ್ನಿ, 1 ತರಗತಿ 1ರಿಂದ 7ನೇ ತರಗತಿ ಇದ್ದಲ್ಲಿ ಶಾಲಾ ಶಿಕ್ಷಕರಿಲ್ಲ, ಶಿಕ್ಷಕರ ಕೊರತೆ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು ಇನ್ಸ್ಟಿಟ್ಯೂಟ್ ರಾಜಕಾರಣಿ ಇನ್ಸ್ಟಿಟ್ಯೂಟ್ ದಲ್ಲಿ ಶಾಲೆ ಕೇಳ್ತಾರೆ. ಬಡವ್ರ ಮಕ್ಳು ಏನ್ ಮಾಡಬೇಕು? ಶಿಕ್ಷಕರೇ ಇಲ್ಲ, ತುಂಬಿಕೊಳ್ಳುತ್ತಾ ಇರಲ್ಲ. ಎಲ್ಲೇ ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡೋ ಟೈಮ್ನಾಗ ಒಂದು CET ಕರೆದ ಮಾಡಿದ್ರು, ಆಯ್ತು ಅದು ವ್ಯಾಲ್ಯೂಯೇಷನ್ ಮಾಡೋದು ಮುಗಿದ್ಬಿಟ್ಟು ಇನ್ನು 2 ವರ್ಷನ ಅದು ಪರಿಗಣನೆ ಮಾಡಲ್ಲ. ಅವರಿಗೆ ಜಾಯಿಂಟ್ ಅದು ಅಪಾಯಿಂಟ್ಮೆಂಟೇ ಮಾಡ್ಕೊಲ್ಲ, ಜಾಯ್ನಿಂಗ್ ಆರ್ಡರ್ ಕೊಡಲ್ಲ. ಜಾಯ್ನಿಂಗ್ ಆರ್ಡರ್ ಕೊಡ್ಲಿಕ್ಕೆ ಇವ್ರ ಬಳಿ ಬೊಕ್ಕಸ ಹಣನೇ ಇಲ್ಲ, ಸುಮ್ಮನೆ ತಕೊಂಡು ಹೋಗ್ಬಿಡ್ತಾರೆ. ರೈತರ ಪರವಾಗಿಲ್ಲ, ಶೈಕ್ಷಣಿಕ ಪರವಾಗಿಲ್ಲ, ಶೈಕ್ಷಣಿಕವಾಗಿ ಕುಂದು ಹೋಗಿಬಿಟ್ಟಿದೆ. ಬಡವ್ರ ಮಕ್ಕಳು ಕುಂದು ಹೋಗಿದ್ದಾರೆ. ಶ್ರೀಮಂತರ ಮಕ್ಕಳಲ್ಲಿ ದುಡ್ಡಿವೆ, ಶ್ರೀಮಂತರ ಇನ್ಸ್ಟಿಟ್ಯೂಟ್ ಇವೆ, ರಾಜಕಾರಣಿ ಇನ್ಸ್ಟಿಟ್ಯೂಟ್ ಇವೆ. ಬಡವ್ರ ಮಕ್ಕಳು ಏನ್ ಮಾಡ್ಬೇಕು? ಬಡವ್ರ ಮಕ್ಕಳು ಕಲಿಯೋ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರ ಕೊರತೆ ಇದೆ. ಬನ್ನಿ ಗುಲ್ಬರ್ಗ ಬನ್ನಿ, ಎಷ್ಟು ಕೊರತೆ ಇದೆ, ಸಾಕಷ್ಟು ಕೊರತೆ ಇದೆ. ಯಾರು ಹೇಳೋರ್ಲ ಕೇಳೋರ್ಲ. ಯಾರೇ ಬಂದ್ರು ಪರವಾಗಿಲ್ಲ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಬೇಕು. ಒಬ್ಬ ರೈತ ದೇಶದ ಬೆನ್ನೆಲುಬು ಜನ, ರೈತರಿಗೆ ಅಭಿವೃದ್ಧಿ ಮಾಡಬೇಕು. ಅವಾಗ ಒಂದು ಈ ರಾಮರಾಜ್ಯ ಆಗಕ್ಕೆ ಸಾಧ್ಯ ಇದೆ. ಸುಮ್ಮನೆ ಒಂದು ಯಾವ್ದಾರ ಒಂದು ಬಿಲ್ಡಪ್ ಕೊಟ್ರ ಅಧಿಕಾರ ಮಾಡೋದು ಉಪಯೋಗ ಇಲ್ಲ, ಯಾರು ಮಾಡಿದ್ರು. ಅದೇ ಸರ್, ಯಾವ ನಾಯಕ ಬಂದ್ರೆ ಇದೇನೋ ಇರೋಂತ ಸಮಸ್ಯೆಗಳು ಕಡಿಮೆ ಆಗ್ಬಹುದು? ನೋಡಿ, ನನ್ನ ತಿಳಿಯೋ ಪ್ರಕಾರ ಕುಮಾರಸ್ವಾಮಿ ಅವರು ಬಂದ್ರೆ ರೈತರ ಪರವಾಗಿ ಒಂದಿಷ್ಟು ಸಂಕಲ್ಪ ಇಟ್ಕೊಂಡಿದ್ರು, ಸಾಧ್ಯಷ್ಟು ಮಾಡಿದ್ದಾರೆ ಅವ್ರ ಅಧಿಕಾರದಲ್ಲಿ. ನಾ ಏನು ಯಾವ ಪಕ್ಷಕ್ಕೂ ಹೊಂದ್ಕೊಂಡವನಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಕುಮಾರಸ್ವಾಮಿ ಅವರು ಬಂದಾಗ ರೈತರ ಪರವಾಗಿ ಮಾಡಿದ್ದಾರೆ, ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಗ್ರಾಮ ವಾಸ್ತವ್ಯದಲ್ಲಿ ಒಂದು ರೈತರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಈಗ ನೋಡಿ, ನೀವು ನೋಡಿದ್ರೆ 2.5 ವರ್ಷ ಆಯ್ತು, ಯಾರು ರೈತರ ಪರವಾಗಿ ಇವ್ರು ಯಾರನ್ನು ಕಾಂಗ್ರೆಸ್ ಅವರು ಹೋಗಿಲ್ಲ, ಒಂದು ಕೇಳಿಲ್ಲ, ಏನು ಅವರು ಒಂದು ನಯ ಪೈಸಾ ಬಿಡುಗಾಸರು ಕೊಟ್ಟಿಲ್ಲ. ಆದ್ರೆ ಹೆಣ್ಮಕ್ಳಿಗಾಗಿ ಎಷ್ಟೊಂದು ಯೋಜನೆಗಳು ಮಾಡಿದ್ರು. ಏನ್ ಹೆಣ್ಮಕ್ಳು ಮೇಡಮ್ ಮನೇಲಿ ಕೂಡ್ತಲ್ಲ ಹೆಣ್ಮಕ್ಳು, ಗಡಸರು ರೊಟ್ಟಿ ಮಾಡೋ ಸುಮ್ಮನೆ ತಿರುಪತಿ ಏನು ದೇವಸ್ಥಾನ ತಿರುಗ್ತಾ ಇದ್ದಾರೆ ಹೊರತು ಏನ್ ಅಭಿವೃದ್ಧಿ? ಹೆಣ್ಮಕ್ಳು ತಿರುಗೋದ್ರಿಂದ ಅಭಿವೃದ್ಧಿ ಆಗ್ತಾನೆ ಹೇಳ್ರಿ, ನೀವು ಹೇಳ್ರಿ. ಒಬ್ರು ಹೆಣ್ಮಕ್ಳು ತಿರುಗಬಾರ್ದಾ ಸರ್? ತಿರ್ಗಾಡಲಕ್ರಿ ಒಂದು ಕಾನ್ಸೆಪ್ಟ್ ಕಲ್ ತಿರ್ಗಾಡಲ್ರಿ. ಈಗ ಆ ಮಗಳಿಗೆ ಫೋನ್ ಹಚ್ಚಿದ್ರೆ ಮಗಳ ಆರಾಮನ ಕೇಳ್ತಾರ, ಮಗಳಿಗೆ ಫೋನ್ ಹಚ್ಚೋದಿಲ್ಲ, ಮಗಳ ಬಳಿ ಹೋಗ್ತಾರ ಫ್ರೀ ಅದ ಅಂತ ತಿಳ್ಕೊಂಡು. ಹಂಗಾಗ್ಯದ ಪರಿಸ್ಥಿತಿ. ಏನ್ ಅಭಿವೃದ್ಧಿ ಹೇಳ್ರಿ? ಅದ್ರಲ್ಲಿಂದ ಏನ್ ಅಧಿಕಾರ? ಒಂದು ಫೋನ್ ಮಾಡಿದ್ರೆ ಮಗಳ ಆರಾಮದಿಲ್ಲ, ಮಗಳ ಆರಾಮ ಅಂತಾಳ. ಇವ್ರು ಅಲ್ಲಿಗೆ ಹೋಗಿ ಬಂದ್ಬಿಡ್ತಾರ ಆಧಾರ್ ಕಾರ್ಡ್ ಹಿಡ್ಕೊಂಡು, ಮಗು ಆರಾಮ. ಆ ಪರಿಸ್ಥಿತಿ ನಿಮಗೂ ಗೊತ್ತಿದೆ, ನಮಗೂ ಎಷ್ಟು ನಮಗೊಂದು 5% ತಿಳಿಯೋದು, ನಿಮ್ಗೆ 100% ಗೊತ್ತಿದೆ. ಏನು ಅರ್ಥ ಇಲ್ಲ ಈ ಯೋಜನೆಗಳ ಅರ್ಥ ಇಲ್ಲ. ಇದೇ ಯೋಜನೆಗಳನ್ನ ಶೈಕ್ಷಣಿಕವಾಗಿ ಮಾಡಲಿ, ರೈತರಿಗೆ ಮಾಡಲಿ, ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಬಸ್ ಹೋಗಿ ರಿಟರ್ನ್ ಬರ್ತಾ ಇಲ್ಲ, ಅಷ್ಟೊಂದು ತೆಗೆದುಗಳು. ಈಗ ಶಕ್ತಿ ಯೋಜನೆ ಮಾಡಿದ್ದಾರೆ ಸರ್, ಇದರಿಂದ ಹೆಣ್ಮಕ್ಳು ಬಸ್ ಅಲ್ಲಿ ಓಡಾಡ್ತಾ ಇದಾರೆ. ನಿಮ್ಮನೆ ಹೆಣ್ಮಕ್ಳು ಇರ್ಬೋದು, ಯಾರೇ ಹೆಣ್ಮಕ್ಳು ಇರ್ಬೋದು, ಆಧಾರ್ ಕಾರ್ಡ್ ತೋರಿಸ್ತಾರೆ, ಹೋಗ್ತಾರೆ. ತಪ್ಪೇನು? ನಮ್ಮನೆ ಹೆಣ್ಮಕ್ಳು ಹೇಳ್ತೀನಿ, ನಮ್ಮನೆ ಹೆಣ್ಮಕ್ಳು ಅವ್ರ ಅಮ್ಮಗೆ ಮಾತಾಡ್ಬೇಕು, ಅವ್ರ ಅಮ್ಮಗೆ ಆಧಾರ್ ಕಾರ್ಡ್ ಅವ್ರ ಅಮ್ಮನ ಮನೆಗೆ ಹೋಗ್ತಾಳ. ಏನ್ ಅರ್ಥ ಹೇಳ್ರಿ? ಮನೇಲಿ ನಮ್ಮನೇಲಿ ಶಾಲೆ ಮಕ್ಳು ಶಾಲೆಯಿಂದ ಬರ್ತಾವಲ್ಲ, ಅವೇನು ವರ್ಕ್ ಮಾಡ್ತಾವಲ್ಲ, ನೋಡ್ತಾ ಇಲ್ಲ ಅಂದ್ರೆ ಇದು ಯಾತಕ್ಕ ಹೇಳಿ? ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಇಲ್ಲ. ಮಾಡ್ಬೇಕು. ಯಾವ ಸಮಾಜ ಒಪ್ಪಬೇಕು ಅದನ್ನು. ಹಳ್ಳಿ ಪ್ರತಿಯೊಂದು ಹಳ್ಳಿಗೆ ರಸ್ತೆ ಆಗ್ಬೇಕು, ಜನ ಒಪ್ಪಬೇಕು. ಪ್ರತಿಯೊಂದು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರಬಾರ್ದು, ಶೈಕ್ಷಣಿಕ ಅಭಿವೃದ್ಧಿ ಆಗ್ತಾರೆ. ರೈತ ಉಸಿರು ಚೆಲ್ಲಬಾರ್ದು, ಸರ್ಕಾರ ಈ ರಾಜಕಾರಣಿ ಉಸಿರು ಚೆಲ್ಲಬಾರ್ದು. ಅವಾಗ ಏನಾದ್ರೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ. ಈಗ ಒಂದು ಯಾವುದೋ ಒಂದು ತಾಮದ ಇದು ಅಧಿಕಾರ ಬರೋ ಸಲ ಪಂಚ ಯೋಜನೆ ಗ್ಯಾರಂಟಿ ಕೊಟ್ಟು ಏನು ಅರ್ಥ ಇಲ್ಲ.
ಎಲ್ಲಿ ಬನ್ನಿ ನೀವು ಗುಲ್ಬರ್ಗ ಬನ್ನಿ, ನಿಮ್ಮ ಯಾರು ಗುಲ್ಬರ್ಗ ಪ್ರತಿನಿಧಿ ಕೇಳ್ರಿ, ಎಷ್ಟೋ ರಸ್ತೆಗಳು ಹಾಳಾಗಿ ಹೋಗಿವೆ. ಆ ಕೆಲವೊಂದು ಹಳ್ಳಿಗಳು ಇನ್ನೂ ಸ್ವತಂತ್ರ ಸಿಕ್ಕ 75 ಕೆಲವೊಂದು ಹಳ್ಳಿಗಳಲ್ಲಿ ನೀವು ಕಲಬುರಗಿಯಲ್ಲಿ ಎಲ್ಲಿರ್ತೀರಾ? ಜೇವರ್ಗಿರಿ ಜೇವರ್ಗಿಯಲ್ಲಿನ ರಸ್ತೆಗಳು ಇನ್ನೂ ಸರಿ ಇಲ್ಲ. ಅಜಯ್ ಸಿಂಗ್ ಅವರು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ರಸ್ತೆಗಳು ಇನ್ನ ನೆನೆಗುದಿಗೆ ಬಿದ್ದಾವೆ, ಇನ್ನ ಆಗಿಲ್ಲ. ಬನ್ನಿ ಶಿಕ್ಷಕರು ಕೊಡ್ತೀರಿ, ನೀವು ಬಂದ್ರೆ ಬಿ ಆಫೀಸ್ ಬರ್ರಿ, ಶಿಕ್ಷಕರು ಕೊಡ್ತೀವಿ. ಎಷ್ಟು ಬಿ ಆಫೀಸ್ ಬಂದ್ರೆ ಯಾವ ಊರಾಗ ಎಷ್ಟು ತರಗತಿ ಇವೆ, ಎಷ್ಟು ಮಕ್ಕಳಿವೆ, ಎಷ್ಟು ಶಿಕ್ಷಕರಿದೆ, ಅದು ಯಾರು ಪರಿಗಣಿಸ್ತಾ ಇಲ್ಲ. ಸುಮ್ಮನೆ ಚೆನ್ನಾಗಿದ್ದಾರೆ ಅಂತ ಬಂದ್ರೆ ಆಗೋದಲ್ಲ, ಹೋಗೋದಲ್ಲ. ಯಾರು ಚೆನ್ನಾಗಿರ್ತಾರೆ? ಬೆಂಗಳೂರಾಗರು ಅಷ್ಟೇ ಚೆನ್ನಾಗಿರ್ತಾರೆ. ಅಲ್ಲಿರೋ ರೈತರು ಚೆನ್ನಾಗಿರಲ್ಲ, ರೈತರ ಮಕ್ಕಳು ಶಿಕ್ಷಣ ಚೆನ್ನಾಗಿರಲ್ಲ, ಮಕ್ಕಳು ಚೆನ್ನಾಗಿಲ್ಲ, ಮಕ್ಕಳು ಹಾಳಾಗೋಗ್ಬಿಡ್ತಾರೆ, ಮಕ್ಕಳು ಹಾಳಾಗ್ತಾರೆ. ಹಿಂಗಾಗಿದೆ ಪರಿಸ್ಥಿತಿ. ಅಂದ್ರೆ ಒಟ್ಟಾರೆಯಾಗಿ ನಿಮ್ ಪ್ರಕಾರ ಯಾರು ಬಂದ್ರು ಏನ್ ಅಷ್ಟೊಂದು ಬೆನಿಫಿಟ್ ಆಗ್ತಿಲ್ಲ ಅಂತ? ಬೆನಿಫಿಟ್ ಆಗ್ತಲ್ಲ. ಯಾರೇ ಬಂದ್ರು ರೈತರ ಪರ ವಿಚಾರ ಮಾಡ್ಲಿ, ಶೈಕ್ಷಣಿಕ ಪರವಾಗಿ ಬರ್ಲಿ, ಯಾವ ಪಕ್ಷದವ್ರಿಲ್ಲ. ನಾನು ಕಂಡಂತ ಒಬ್ಬ ಒಳ್ಳೆ ರಾಜಕಾರಣಿ, ಒಂದು ರೈತರ ಪರವಾಗಿ ದನಿ ಎತ್ತದ ಅಂದ್ರೆ, ರೈತರ ಬಗ್ಗೆ ಕಾಳಜಿ ಮಾಡದವ, ಗ್ರಾಮೀಣ ಮಟ್ಟದಲ್ಲಿ ಹೋಗಿ ವಾಸ್ತವ್ಯ ಮಾಡದವ CM ಅಂದ್ರೆ ಕುಮಾರಸ್ವಾಮಿ. ಯಾರು ಮಾಡಿಲ್ಲ. ನಾನು ಒಂದು 50 ವರ್ಷದ ತಿಳುವಳಿಕೆಯಲ್ಲಿ ಯಾರನ್ನು ಮಾಡಿಲ್ಲ. ಗ್ರಾಮ ವಾಸ್ತವ್ಯ ಮಾಡಿದ ಒಬ್ಬ ಗಂಡ ಪುರುಷ ಅಂದ್ರೆ ಒಬ್ಬನೇ, ನನ್ನ ತಿಳ್ಕೊಳಕ. ಇಷ್ಟು ಹೇಳಕ್ ಬಯಸ್ತೇನೆ.